ಈಗ ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ. ಓಕೆ, ಕೇಳಿಸಿದ್ಯಾ? ಓಕೆ, ಪ್ರಾಬ್ಲಮ್ ನಂಬರ್ 9 ವರ್ಟಿಕಲ್ ಫಾರ್ಮ್ಯಾಟಲ್ಲಿ ನಾವೇನು ಮಾಡಬೇಕು, ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2018ಗೆ ಮಾಡಬೇಕು. ಪ್ರಾಬ್ಲಮ್ ನಂಬರ್ 9 ಅನ್ನು ಓಪನ್ ಮಾಡ್ಕೊಳ್ಳಿ. ನೆನ್ನೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಇವತ್ತು ಪ್ರಾಬ್ಲಮನ್ನು ಮಾಡ್ತಾ ಹೋಗೋದು. So trading and P&L account for the year ending 31st March 2018. So first trading account ಅನ್ನು ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ಏನಿದೆ, ನೆಟ್ ಸೇಲ್ಸ್ ರೆವಿನ್ಯೂ. ನೆಟ್ ಸೇಲ್ಸ್ ರೆವಿನ್ಯೂ. ನೆಟ್ ಸೇಲ್ಸ್ ರೆವಿನ್ಯೂ ಅಂತಂದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. Sales returns. So what is the sales? Sales is 2,05,000. 2,05,000 minus sales return is 1,500. So adana minus ಮಾಡಿದ್ರೆ 2,03,500 ಬರುತ್ತೆ. 2,03,500 ಬರುತ್ತೆ. So net sales revenue. ಇದು ಪ್ರಾಬ್ಲಮ್ ಅಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಸೇಲ್ಸ್ ರಿಟರ್ನ್ಸ್ ಇದ್ರೆ ಮಾತ್ರ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಅನ್ನ ಮೈನಸ್ ಮಾಡಿ ಹಾಕಬೇಕು. ಅವರು ರಿಟರ್ನ್ಸ್ ಏನು ಕೊಡಲಿಲ್ಲ ಅಂತಂದ್ರೆ ಸೇಲ್ಸ್ ಇಟ್ ಸೆಲ್ಫ್ ಇಸ್ ದ ಸೇಲ್ಸ್ ರೆವಿನ್ಯೂ. ಓಕೆ, ಇದು ಇಲ್ಲ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಇಲ್ಲ ಅಂದ್ರೆ ಇದನ್ನು ಬಿಟ್ಬಿಡಿ, ಇದನ್ನು ಡೈರೆಕ್ಟ್ ಆಗಿ ತಗೊಳ್ಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಗೂಡ್ಸ್ ಸೋಲ್ಡ್. Cost of goods sold less cost of goods sold. Cost of goods sold na ಏನು ಮಾಡಬೇಕು, ಲೆಸ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ is the opening stock. What is the opening stock? 40,000. It is in trial balance. Next, net purchases. So net purchases ಅಂತಂದ್ರೆ purchases minus purchases returns. Purchases returns ಇಲ್ಲೂ ಅಷ್ಟೇ. ಸೊ ಪರ್ಚೇಸಸ್ ಎಷ್ಟಿದೆ, 1,10,000 ಮೈನಸ್ ಪರ್ಚೇಸಸ್ ರಿಟರ್ನ್ಸ್ ಎಷ್ಟಿದೆ, 2,500. 2,500 ಲೆಸ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 1,07,500 ಬರುತ್ತೆ. 1,07,500 ಬರುತ್ತೆ. ಸೊ ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದಿದೆ, ಫಸ್ಟ್ ಒನ್ ವೇಜಸ್. ವೇಜಸ್ ಎಷ್ಟಿದೆ, that is 10,000 as per your trial balance. ಇದಕ್ಕೆ add outstanding wages. Outstanding wages ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. 2,000 ಅನ್ನ ಆಡ್ ಮಾಡಿ 12,000 ಟು ಸೆಕೆಂಡ್ ಇನ್ನರ್ ಬೋರ್ಡ್. ಸೊ ಇಲ್ಲಿ ಈ ಲೈನ್ಗೆ ಸರಿಯಾಗಿ ಬರಿಬೇಕು ಅದನ್ನು. ಸೊ ಕೆಳಗೆ ಬರೆಯೋದಲ್ಲ, ಮೇಲೂ ಬರೆಯೋದಿಲ್ಲ. ಇದೆರಡು ಟೋಟಲ್ಲು. ಸೊ 12,000 10,000 ಕೊಟ್ಟಿದ್ದೀರಾ, ಇನ್ನು 2,000 ಬಾಕಿ ವರ್ಷಕ್ಕೆ ಕೊಡಬೇಕಾಗುತ್ತೆ. ಎರಡು ಸೇರಿಸಿ 12,000 ಕೊಟ್ಟು. ನೆಕ್ಸ್ಟ್ ಕ್ಯಾರಿಯೇಜ್ ಇನ್ವರ್ಸ್. ಕ್ಯಾರಿಯೇಜ್ ಇನ್ವರ್ಸ್ ಎಷ್ಟಿದೆ, 1,200. ಇನ್ನೇನು ಇಲ್ಲ. ಸೊ ಟೋಟಲ್ ಮಾಡಿದರೆ 1,60,700 ಬರುತ್ತೆ. ಕೇಳಿಸ್ತಾ ಇದೆಯಾ ಎಲ್ಲ? ಕೇಳಿಸ್ತಿದ್ಯಾ? 1,60,000 ಕೇಳಿಸ್ತಿದೆಯಲ್ಲೇನಪ್ಪ? ಹಲೋ, ಕೇಳಿಸ್ತಿದೆ, ಕಾಣಿಸ್ತಿದೆ? ಹಾಂ, 1,60,700 ಬರುತ್ತೆ. ದಿಸ್ ಈಸ್ ಅ ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಅಂದರೆ ಸೇಲ್ಸ್ ಮಾಡಲಿಕ್ಕೆ ಗೂಡ್ಸ್ ಎಲ್ಲ ರೆಡಿ ಇದೆ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನಮಗೆ ಗೊತ್ತಾಗಿದೆ. 1,60,700. ಸೊ ಇದರಲ್ಲಿ ಏನು ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಬೇಕು. ಲೆಸ್ ಕ್ಲೋಸಿಂಗ್
ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. Closing stock. How much is the closing stock? 60,000 minus. So minus 60,000. 60,000 ಅನ್ನ ಮೈನಸ್ ಮಾಡಿದ್ರೆ 1,07,100 ಬರುತ್ತೆ. 1,07,100 ಬರುತ್ತೆ. ಸೊ ಯಾಕೆಂತಂದ್ರೆ ನಾವು ಸೇಲ್ಸ್ ಎಷ್ಟು ಮಾಡಿ ಸೇಲ್ಸ್ ಮಾಡೋದು ದುಡ್ಡು ಎಷ್ಟು ಬಂದಿದೆ ಅಂತ ನೋಡ್ಲಿಕ್ಕೋಸ್ಕರ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಅದಕ್ಕೆ ಸೇರಿಸಬಾರ್ದು. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ನಮ್ಮ ಹತ್ರ ಗೂಡ್ಸ್ ಉಳಿದಿರೋದು. ಸೊ ಹಾಗಾಗಿ ಸೇಲ್ಸ್ ಆಗಿರಲ್ಲ, ಅದನ್ನ ನಾವು ಲೆಸ್ ಮಾಡ್ಕೊಳ್ಬೇಕು. ಸೊ 1,07,700 ಬರುತ್ತೆ. ಇಲ್ಲ ನಿಮ್ಮ ಸೇಲ್ಸ್ ರೆವೆನ್ಯೂ ಎಷ್ಟಿದೆ? 2,03,500 ಇದೆ. ಇದು ಜಾಸ್ತಿ ಇದೆ. ಇದು ನಿಮ್ಮ ಖರ್ಚು ಏನಾಗಿದೆ? ಕಡಿಮೆ ಇದೆ. ಸೊ ಇದರಲ್ಲಿ ಇದನ್ನ ಮೈನಸ್ ಮಾಡಿದೆ, ಲೆಸ್ ಅಂತ ಇದೆ. ಮೈನಸ್ ಇಲ್ಲಿ ಕೊಟ್ಟಿದ್ದೀವಿ, ಲೆಸ್ ಅಂತ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಇಷ್ಟು ಅಮೌಂಟ್ ಅನ್ನ ಸೇರಿಸಿ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 2,03,500 ಅಲ್ಲಿ 1,07,100 ಅನ್ನ ಮೈನಸ್ ಮಾಡಿದ್ರೆ 1,02,800 rupees is the gross profit. This is gross profit. ಅಕಸ್ಮಾತ್ ಈ ಅಮೌಂಟ್ ಜಾಸ್ತಿ ಇತ್ತು, ಇದು ಕಡಿಮೆ ಇದ್ರೆ ಅದು ಗ್ರಾಸ್ ಲಾಸ್ ಬರುತ್ತೆ. ಓಕೆ, ಆಮೇಲೆ ಮುಂದಿನ P&L ಅಕೌಂಟ್ ಎಲ್ಲ ಮಾಡ್ಬೇಕಾದ್ರೆ ಆಡ್ ಮಾಡೋದು, ಲೆಸ್ ಮಾಡಬೇಕು, ಲೆಸ್ ಮಾಡೋದು, ಆಡ್ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಮುಗಿತು. ಸೊ ಹೀಗೇನೆ ಏನ್ ಮಾಡೋದು, ನಾವು ಕಂಟಿನ್ಯೂಯೇಷನ್ ಅನ್ನ ಮಾಡೋಣ. ಸೊ P&L ಅಕೌಂಟ್ ಅನ್ನು ಇದರಲ್ಲೇ ಮಾಡ್ಕೊಳ್ತಾ ಹೋಗೋಣ. ಸೊ ಲೆಸ್ operating expenses. Operating expenses ಅಂದ್ರೆ ಬಿಸ್ನೆಸ್ ಮಾಡಲಿಕ್ಕೆ ನಮ್ಗೆ ಏನೇನು ಎಕ್ಸ್ಪೆನ್ಸಸ್ ಬಂದಿದೆ. ಎಕ್ಸ್ಪೆನ್ಸಸ್ ಬಂದ್ರೆ ಮೈನಸ್ ಮಾಡಬೇಕು, ಇನ್ಕಮ್ ಅಂದ್ರೆ ಏನು ಮಾಡಬೇಕು? ಆಡ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ ಒನ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಅಂತ. ಆಫೀಸ್ ಅಂದ್ರೂ ಒಂದೇ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ. ಅದರಲ್ಲಿ ಫಸ್ಟ್ ಒನ್ ಸ್ಯಾಲರೀಸ್. ಹೌ ಮಚ್ ಇಸ್ ದ ಸ್ಯಾಲರಿ? 9,000. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್. What's the office expenses? 2,400. ಹಾಗೆ ಕಂಟಿನ್ಯೂಯೇಷನ್ ಅನ್ನ ಮಾಡಿ. ನೆಕ್ಸ್ಟ್ ಏನಿದೆ? ಇನ್ಶೂರೆನ್ಸ್. ನೀವು ಹಾಗೆ ಕಂಟಿನ್ಯೂ ಮಾಡಿ. ಇನ್ಶೂರೆನ್ಸ್ ಎಷ್ಟು ಪೇ ಮಾಡಿದ್ದೀರಾ? 1,500 ಕೊಟ್ಟಿದ್ದೀರಾ. ಅದರಲ್ಲಿ ಮುಂದಿನ ವರ್ಷದ ಎಷ್ಟು ಸೇರ್ಕೊಂಡಿದೆ? 200 ರೂಪಾಯಿ ಸೇರ್ಕೊಂಡಿದೆ. ಮುಂದಿನ ವರ್ಷದಂತಂದ್ರೆ ಅದು ಮುಂದಿನ ವರ್ಷ ಲೆಕ್ಕ ತಗೊಳ್ಬೇಕು. ಈ ವರ್ಷದಲ್ಲಿ ಏನ್ ಮಾಡಬೇಕು? ಅದು ತೆಗಿಬೇಕಂದ್ರೆ ಲೆಸ್ ಮಾಡಬೇಕು. ಲೆಸ್ ಪ್ರೀಪೇಡ್ ಇನ್ಶೂರೆನ್ಸ್. 200 rupees. ಅಲ್ಲಿಗೆ ಈ ವರ್ಷದ ಲೆಕ್ಕ ಎಷ್ಟು? 1,300. ಸೊ ರೆಂಟ್ ಇದೆಯಾ? ನಿಮ್ಮ ಪ್ರಾಬ್ಲಮ್ ಅಲ್ಲಿ ರೆಂಟ್ ಇದೆಯಾ? ಇಲ್ಲ ಅಲ್ವಾ? ರೆಂಟ್ ಇದೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್. ವಾಟ್ ಈಸ್ ದ ರೆಂಟ್? ಇದ್ರೆ ರೆಂಟಿಗೆ ಆಡ್ ಮಾಡ್ಕೊಳ್ಬೇಕು. ಇಲ್ಲಿ ರೆಂಟ್ ಇಲ್ಲದೆ ಇರೋದು ಹಾಗೆ ಬರ್ಕೊಳ್ಬೇಕು. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? ರೆಂಟ್ ಔಟ್ಸ್ಟ್ಯಾಂಡಿಂಗ್ ರೆಂಟು 3,000. ಸೊ ನೀವು ಯಾವುದೇ ರೆಂಟ್ ಅನ್ನ ಕೊಟ್ಟಿಲ್ಲ. ಅಕಸ್ಮಾತ್ ರೆಂಟ್ ಅಂತ ಅನ್ನಿದ್ರೆ ರೆಂಟಿಗೆ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೆಂಟ್ ಇಲ್ಲದೆ ಇರೋದ್ರಿಂದ ನಾವು ಏನು ಮಾಡಬೇಕು? ಹಾಗೆಯೇ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಲ್ವಾ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಆನ್ಲೈನ್ ಇರೋರಿಗೆ ಕಾಣಿಸ್ತಾ ಇದೆಯಾ? ಹೆಲೋ, ಆನ್ಲೈನ್ ಅಲ್ಲಿ ಇರೋರಿಗೆ ಕಾಣಿಸ್ತಿದ್ಯಾ? ಹಲೋ, ಮಾತಾಡ್ಬೇಕು ಮಕ್ಕಳೇ. ಕಾಣಿಸ್ತಾ ಇದೆ. ನನ್ನ ಜೊತೆಗೇನೆ ನೀವು ಲೆಕ್ಕ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದೀನಿ ಮೇಲೆ 50,000 into 5%, 5 divided by 100.
ಎಷ್ಟಾಯ್ತು 2500. 2500. Next, depreciation on plant and machinery. Plant and machinery. So what is the depreciation on plant and machinery? 50,000 into 10%. 10 divided by 100. ಅಲ್ಲಿಗೆ ಎಷ್ಟಾಯಿತು 5,000. Next, depreciation on, ಇಲ್ಲಿ ಒಂದೇ ಲೈನಲ್ಲಿ ಬರಿಬೇಕು, depreciation on office equipment. Office equipment. Depreciation on office equipment. Office equipment as per trial balance is 22,000 into 10%. 10% ಅಂದ್ರೆ ಎಷ್ಟು ಬರುತ್ತೆ 2,200. 2,200 ನನ್ನ ಜೊತೆನೇ ಲೆಕ್ಕ ಮಾಡ್ಬೇಕು ನೀವು. 2,200. ನೆಕ್ಸ್ಟ್ ಇದಿಷ್ಟು ಎಲ್ಲಿಗೆ ಸಂಬಂಧಪಟ್ಟಿದ್ದಾಯ್ತು ಆಫೀಸ್ ಎಕ್ಸ್ಪೆನ್ಸಸ್ಗೆ ಆಯ್ತು, ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ selling and distribution expenses. Selling and distribution expenses. Selling and distribution expenses. Selling and distribution ಅಲ್ಲಿ carriage outwards. Carriage outwards. What's a carriage outwards? 2,000. Next, discount allowed. Okay, discount paid on allowed. Paid on allowed. What's the discount allowed? 750 as per your trial balance. Next to bad debts. What's the bad debts as per your trial balance? 1,200. And new reserve for bad and doubtful debts. New reserve for bad and doubtful debts. ಅದು ನಿಮ್ಮ ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. 40,000 ಇಂಟು ಎಷ್ಟು ಪರ್ಸೆಂಟು 5%. 5 ಡಿವೈಡೆಡ್ ಬೈ 100. 5 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯಿತು 2,000. ಅಲ್ಲಿಗೆ ನಮ್ಗೆ ಹಳೆಯದೇ ಎಷ್ಟು ಬರ್ತಿಲ್ಲ 1,200 ರೂಪಾಯಿ ಬರ್ತಾ ಇಲ್ಲ. ಇನ್ನು 2,000 ಅದು ಬರೋದು ಇಲ್ಲ ಅಥವಾ ಬರ್ದೇನೂ ಇರೋ ಚಾನ್ಸಸ್ ಇದೆ. ಸೊ ಅನುಮಾನಾಸ್ಪದವಾಗಿದೆ. ಸೊ ಅಲ್ಲಿಗೆ 3,200. 3,200. ಈಗ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿಂದ 9,000, 2,400, ನೆಕ್ಸ್ಟು 1,300, 3,000, 2,500, 5,000, 2,200, next 2,750, 3,200. ಓಕೆ, ಸೊ ಇಷ್ಟನ್ನು ನೀವು ಮಾಡಿದರೆ ಸೊ ಟೋಟಲ್ ಎಷ್ಟು ಬರುತ್ತೆ ನಿಮಗೆ 31,350 ಬರುತ್ತೆ. 31,350 ಟು ದ ಔಟರ್ ಕಾಲಮ್. ಇದಿಷ್ಟು ಟೋಟಲ್ ಮಾಡಿ ಹಾಕಿ ಇದರಲ್ಲಿ ಲೆಸ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್, ನಿಮ್ಮ ಪ್ರಾಫಿಟ್ ಎಷ್ಟಿದೆ 1,02,800 ಇದೆ. ಅದರಲ್ಲಿ ಏನು ಮಾಡಬೇಕು, ಇದನ್ನು ಎಷ್ಟು ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಿ ಇಡಿ. ಸೊ ಎಷ್ಟು ಬರುತ್ತೆ 71,450. ನೋಡಿ ಇಲ್ಲಿ 1,02,800 ಅಲ್ಲಿ ದಿಸ್ ಅ ಪ್ರಾಫಿಟ್. ಅದರಲ್ಲಿ ನಮ್ಗೆ ಇಷ್ಟು ಖರ್ಚಾಗಿದೆ, ಆಫೀಸಲ್ಲಿ ಇಷ್ಟು ಖರ್ಚಾಗಿದೆ ಅಂದರೆ ದುಡ್ಡು ಹೋಯ್ತು. ಸೊ ದುಡ್ಡು ಹೋಯ್ತು ಅಂದರೆ ಅದನ್ನು ಲೆಸ್ ಮಾಡಬೇಕು. ಲೆಸ್ ಅಂತ ಕೊಟ್ಟಿದ್ದೀವಲ್ಲಿ, ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಅಲ್ಲಿ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ. ಇನ್ನೊಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಈಗ ಬಿಸ್ನೆಸ್ಗೆ ಬಂದಿದ್ದ ಇನ್ಕಮನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಆಪರೇಟಿಂಗ್ ಇನ್ಕಮ್. ಆಪರೇಟಿಂಗ್ ಇನ್ಕಮ್ ಅಂದರೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಇನ್ಕಮ್ ಬಂದಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಏನು ಬಂದಿದೆ ಫಸ್ಟ್ ಒನ್ ಡಿಸ್ಕೌಂಟ್ ರಿಸೀವ್. ಡಿಸ್ಕೌಂಟ್ ರಿಸೀವ್. So discount received as per your trial balance is 1,000
commission received. Commission received. Commission received ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಪ್ರಕಾರ 1500 ಇದೆ. ಇನ್ನೆರಡು ಸೇರಿಸಬೇಕು 2700. 2700 ಅನ್ನ ಆಡ್ ಮಾಡಬೇಕು. ಸೊ ಇಲ್ಲಿ ಆಡ್ ಮತ್ತೆ ಮೈನಸ್ ಅಂತ ಹಾಕೊಳ್ಳಿ. ಯಾಕೆ ಅಂತಂದ್ರೆ ನೀವು ಇಲ್ಲಿಂದ ಆಡ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಮತ್ತೆ ಮೈನಸ್ ಮಾಡ್ಬಿಡ್ತೀರಾ. ಸೊ ಆಡ್ ಮಾಡಿದ್ರೆ ಆಡ್ ಅಂತ ಹಾಕೊಳ್ಳಿ. 0 5 11 4 84 sorry 74,150 ಆಗುತ್ತೆ. 74,150 is the operating profit. Operating profit ಅಂದ್ರೆ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಬರುವಂತಹ ಪ್ರಾಫಿಟ್. ಇದೇ ಫಾರ್ಮ್ಯಾಟ್ ಅನ್ನ ನೆಕ್ಸ್ಟ್ ಯೂಸ್ ಮಾಡ್ಬೇಕು, ಸೇಮ್ ಫಾರ್ಮ್ಯಾಟ್. ಸೊ ಆಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅಂದ್ರೆ ಬಿಸ್ನೆಸ್ ಬಿಟ್ಟು ಇನ್ಯಾವುದಾದ್ರೂ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ಮೈನಸ್ ಮಾಡಬೇಕು. ಬಿಸ್ನೆಸ್ ಬಿಟ್ಟು ಇನ್ನೇನಾದ್ರೂ ಬಿಸ್ನೆಸ್ಗೆ ಇನ್ಕಮ್ ಇದ್ರೆ ದಟ್ ಇಸ್ ಅ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಆಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಅದನ್ನ ಲೆಸ್ ಮಾಡಿ. ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಲೆಸ್ ಮಾಡೋದು, ಇನ್ಕಮ್ ಇದ್ರೆ ಆಡ್ ಮಾಡೋದು. ನಾನ್ ಆಪರೇಟಿಂಗ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟದೇ ಇರೋ, ನೀವು ಕ್ಯಾಪಿಟಲ್ ತಗೊಂಡು ಹಾಕಿದಾನೆ ಅವನು ನಾಗರಾಜು, ಅದಕ್ಕೆ ಬಡ್ಡಿ ಕೊಟ್ಟಿದ್ದಾನೆ, ನಿಮ್ಮ ಬಿಸ್ನೆಸ್ ಗೆ ಅದು ಲಾಸ್ ಆಯ್ತು. ಲಾಸ್ ಅಂತಂದ್ರೆ ಎಕ್ಸ್ಪೆಂಡಿಚರ್. ಸೊ ದಟ್ ಈಸ್ ಅ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವನಿಗೆ ಬೆನಿಫಿಟ್ ಆಯ್ತು, ನಾಗರಾಜ್ಗೆ ಪರ್ಸನಲಿ. ಸೊ ಬಿಸ್ನೆಸ್ಗೆ ಏನಾಯ್ತು, ಲಾಸ್ ಆಯ್ತು. ವಾಟ್ ಇಸ್ ಅ ಕ್ಯಾಪಿಟಲ್? 1,30,000 into 5/100. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಎಷ್ಟಾಯ್ತು? ಒಂದೇ ಐಟಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ತಗೊಳ್ಳಿ. 6,500. ಇದನ್ನ ಏನ್ ಮಾಡಬೇಕು? ಮೈನಸ್ ಮಾಡಿ. ಸೊ ಎಷ್ಟು ಬಂತು? 0 5 6 7 67,650 is the net profit. ಅಂತಂದ್ರೆ ಇದೇ ಜಾಸ್ತಿ ಇದೆ, ಕಡಿಮೆ ಇದೆ. ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಇದೆ. ಇನ್ನೇನಾದ್ರೂ ನಾನ್ ಆಪರೇಟಿಂಗ್ ಇನ್ಕಮ್ ಇದೆ, ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಅಂದ್ರೆ ಬಿಸ್ನೆಸ್ ಸಂಬಂಧಪಟ್ಟಿಲ್ಲ ಬಟ್ ನಿಮ್ಗೆ ಬಂದಿರುತ್ತೆ, ಅದೇನಾದ್ರೂ ಇದ್ರೆ ಆಡ್ ಮಾಡ್ಕೊಳ್ಬೇಕು. ಇದರಲ್ಲಿ ಇಲ್ಲ ಪ್ರಾಬ್ಲಮ್ ಅಲ್ಲಿ, ಹಾಗಾಗಿ ಆಡ್ ಮಾಡ್ಕೊಂಡಿಲ್ಲ. ನೆಟ್ ಪ್ರಾಫಿಟ್ ಎಷ್ಟು ಬಂತು? 67,650 ಬಂದಿದೆ. ಸೊ ಗೊತ್ತಾಯ್ತಲ್ವಾ? ಇದಿಷ್ಟು ಗೊತ್ತಾಗ್ತಿದ್ಯಾ ಸ್ಟೂಡೆಂಟ್ಸ್? ಹಲೋ ಸ್ಟೂಡೆಂಟ್ಸ್, ಗೊತ್ತಾಗ್ತಿದ್ಯಾ ಆನ್ಲೈನ್ ಅಲ್ಲಿ ಇರೋರು? ಹಾ, ನೀವು ನನ್ನ ಜೊತೆನೆ ಲೆಕ್ಕ ಮಾಡಬೇಕು. ಸೊ ಇದಿಷ್ಟು ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಒಟ್ಟಿಗೆ ಮಾಡಬೇಕು. ನೆನ್ನೆ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ನಲ್ಲ, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಲ್ಲೇ ಮಾಡಿದ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಈಸ್ ದಟ್ ಈಸ್ ಅ ಬ್ಯಾಲೆನ್ಸ್ ಶೀಟ್. ಈಗ ಬನ್ನಿ ಅಳಿಸ್ತಾ ಇದನ್ನ ಬ್ಯಾಲೆನ್ಸ್ ಶೀಟ್ ಮಾಡೋಣ. Balance sheet as on 31/3/2018. Okay, very good. Balance sheet. Write down balance sheet of Mr. Nagraj as on 31st March 2018. March 2018. Okay. So rupees. First one, capital and liabilities. So that is the capital and liabilities side. Capital and liabilities. ಅರ್ಥ ಆಗ್ತಿದ್ಯಾ? ಹಲೋ, ಆನ್ಲೈನ್ ಅಲ್ಲಿ ಇರೋರು ಅರ್ಥ ಆಗ್ತಿದ್ಯಾ? ಕಾಣಿಸ್ತಿದ್ಯಾ? ಹಾ, ಕ್ಯಾಪಿಟಲ್ ಅಂಡ್
ಲಯಬಿಲಿಟೀಸ್. ಅದರಲ್ಲಿ ಓನರ್ಸ್ ಫಂಡ್ ಅವನು ಹಾಕಿರ್ತಕ್ಕಂಥ ಕ್ಯಾಪಿಟಲ್ ಓನರ್ಸ್ ಫಂಡ್. ವಾಟ್ ಈಸ್ ದ ಫಸ್ಟ್ ಒನ್? ಕ್ಯಾಪಿಟಲ್. ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ನಾನು? 1,30,000. 1,30,000. ಸೊ ಅದಕ್ಕೆ ಏನು ಮಾಡಬೇಕು? ನಿಮ್ಮ ನೆಟ್ ಪ್ರಾಫಿಟ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎರಡು ಆಡ್ ಮಾಡಬೇಕು. ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ ನೀವು, ಎರಡೆರಡು ಸಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಇಲ್ಲ ಆಡ್ ಮಾಡ್ಕೊಳ್ಳಿ. 6,500. ಇನ್ನೇನಾದರೂ ನೆಟ್ ಪ್ರಾಫಿಟ್ ಇದೆ, ನೆಟ್ ಪ್ರಾಫಿಟ್ ಆಡ್ ಮಾಡ್ಕೊಳ್ಬೇಕು. ಲಾಸ್ ಇದ್ರೆ, ನೆಟ್ ಲಾಸ್ ಇದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ನೆಟ್ ಪ್ರಾಫಿಟ್. ವಾಟ್ ಇಸ್ ದ ನೆಟ್ ಪ್ರಾಫಿಟ್? ಎಷ್ಟು? 67,650. 67,650. ಸೊ ಅದಷ್ಟು ಇದರಲ್ಲಿ ಡ್ರಾಯಿಂಗ್ಸ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಡ್ರಾಯಿಂಗ್ಸ್ ಇದ್ರೆ ಏನು ಮಾಡಬೇಕು? ಇದನ್ನ ಇಲ್ಲ ಆಡ್ ಮಾಡಿ ಇಟ್ಕೊಂಡು ಲೆಸ್ ಡ್ರಾಯಿಂಗ್ಸ್ ಅಂತ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಇತ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸೊ ಆಡ್ ಮಾಡಿ ಎಷ್ಟಾಯ್ತು? 2,04,150. 2,04,150 ಕ್ಯಾಲ್ಕುಲೇಟರ್ ಆಡ್ ಮಾಡಿ. ಓಕೆ. ಸೆಕ್ಯೂರ್ಡ್ ಲೋನ್ಸ್. ಸೊ ಸೆಕ್ಯೂರ್ಡ್ ಲೋನ್ಸ್ ಇದೆಯಾ? ಇದರಲ್ಲಿ ಇಲ್ಲ. ಸೆಕ್ಯೂರ್ಡ್ ಲೋನ್ಸ್ ಇದ್ರೆ ಅಂದ್ರೆ ನೀವು ಸೆಕ್ಯೂರಿಟಿ ಕೊಟ್ಬಿಟ್ಟು ಲೋನ್ಸ್ ತಗೊಂಡಿದ್ರೆ ಅದು ಇಲ್ಲ, ಇದ್ರೆ ಹಾಕಿದ್ರೆ ಇಲ್ಲ. ಸೊ ಅನ್ಸೆಕ್ಯೂರ್ಡ್ ಲೋನ್ಸ್. ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಬ್ಯಾಂಕ್ ಲೋನ್ಸ್ ವಿತೌಟ್ ಸೆಕ್ಯೂರಿಟಿ ಏನಾದರೂ ತಗೊಂಡಿದ್ರೆ ಅದು ಇಲ್ಲಿ ಬರುತ್ತೆ. ಅದು ಇಲ್ಲ, ಡ್ಯಾಶ್ ಅಂತ ಹಾಕಿ. ಅದು ಇದರ ಬಿಟ್ಟು ಸ್ಕಿಪ್ ಮಾಡಿದ್ರು ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವುದು? ಸನ್ರಿ ಕ್ರೆಡಿಟರ್ಸ್. ಸನ್ರಿ ಕ್ರೆಡಿಟರ್ಸ್. What is sundry creditors? 25,000. Put it in inner column as per your trial balance and date. Next, bills payable. Bills payable. What's the bills payable? 2,350. Next, outstanding wages. It is in your adjustment. 2,000. Alone ಮಾಡಿದ್ವಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ, ಇಲ್ಲೊಂದು ಮಾಡ್ತಾ ಇದ್ದೀವಿ. Outstanding rent. So this is standard abbreviation. Outstanding rent. ಎಷ್ಟಿದೆ? 3,000. ಇಷ್ಟೇ ಇರುತ್ತೆ ಕರೆಂಟ್ ಲಯಬಿಲಿಟೀಸ್. ಇದಷ್ಟನ್ನ ಟೋಟಲ್ ಮಾಡಿ 25,000, 2,350, 2,000 ಮತ್ತು 3,000 ಅನ್ನು ಮಾಡಿದ್ರೆ 32,350. ಈ ಲೈನಿಗೆ ಸರಿಯಾಗಿ ಬರಿಬೇಕು. ಮೇಲೂ ಬರಿಬಾರ್ದು, ಕೆಳಗೂ ಬರಿಬಾರ್ದು. ಮೇಲ್ ಬರೆದ್ರೆ ಅದು ಮೇಲೆ ಹೋಗ್ಬಿಡೋದು. ಸೊ ಕೆಳಗೆ ಬರೆದ್ರೆ ಸರಿ ಹೋಗಲ್ಲ. ಈ ಲೈನಿಗೆ ಅಂದ್ರೆ ಇದ್ರ ಟೋಟಲ್ ಮಾಡಿದ ಇಷ್ಟು, ಈ ನಾಲ್ಕನ್ನ ಇದು ಇದಿಷ್ಟು ಟೋಟಲ್ ಇಲ್ಲಿ ಬಂದಿದೆ. ಸೊ ಅಲ್ಲಿಗೆ ಇದೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬಂತು? 2,36,500. 2,36,500. ಇದೇನಿದು? ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಟೋಟಲ್. ಓಕೆ. ಸೊ ಈಗ ನೆಕ್ಸ್ಟ್ ಏನು? ದಿಸ್ ಇಸ್ ಅ ಟೋಟಲ್ ಆಫ್ ಲಯಬಿಲಿಟಿ ಸೈಡ್. ಓಕೆ. ಸೊ ಈಗ ಅಸೆಟ್ ಸೈಡ್ ಈಗ ಕಂಟಿನ್ಯೂಯೇಷನ್ ಅನ್ನ ಮಾಡಿ. ಓಕೆ. ಲೈನ್ ಅಸೆಟ್ಸ್ ಹಾಗೆ ಕಂಟಿನ್ಯೂ ಮಾಡಿ. ಸೊ ಅದ್ರಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಬರೆಯೋದೇಕಾಗಿಲ್ಲ. ಸೊ ಏನು ಮಾಡಬೇಕು? ನೀವು ಟ್ಯಾಂಜಿಬಲ್ ಅಂತ ಬಿಟ್ಬಿಟ್ಟು ನೀವು ಫಿಕ್ಸೆಡ್ ಅಸೆಟ್ ಅಂತ ಫಿಕ್ಸೆಡ್ ಅಸೆಟ್. ಫಿಕ್ಸೆಡ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಒನ್ ಯಾವುದು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಎಷ್ಟಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು 50
less depreciation at 5%. ಸೊ ಇಲ್ಲಿ ಮಾಡಿದ್ದೀರಾ ನೀವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ, ಒಂದ್ಸಲಿ ಮಾಡಿದ್ರೆ ಇನ್ನೊಂದ್ಸಲಿ ಇಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ಅಥವಾ ಇಲ್ಲಿ ತೋರಿಸಿದ್ರೆ ಅಲ್ಲಿ ಬೇಡ, ನೋಡ್ಕೊಳ್ಬೇಕು. ಒಂದ್ ಕಡೆ ತೋರಿಸಿದ್ರೆ ಸಾಕು. ಕ್ಯಾಲ್ಕುಲೇಷನ್ ಫಸ್ಟ್ ನಿಮಿಷ ತೋರಿಸ್ಬೇಕು. 2500 ಮೈನಸ್ ಮಾಡಿದ್ರೆ 47,500 ಬರುತ್ತೆ. 47,500 ಹೀಗೂ ಮಾಡ್ಬೋದು. ಒಳಗಡೆ ಇನ್ನರ್ ಕಾಲಮಲ್ಲಿ ಬಂದು ಎಲ್ಲ ಫಿಕ್ಸೆಡ್ ಡಿಪ್ರಿಸಿಯೇಷನ್ at 5%. So 50,000 minus 2,500, 47,500. So next. ಹಾಗೆ ಕಂಟಿನ್ಯೂಯೇಷನ್ ಮಾಡಿ. ನೆಕ್ಸ್ಟ್ ಯಾವುದು ಫಿಕ್ಸೆಡ್ ಅಸೆಟ್ ಇದೆ ಅದನ್ನ ನೋಡ್ಕೊಳ್ಳಿ. ದಟ್ ಈಸ್ ಅ ಪ್ಲಾಂಟ್ ಅಂಡ್ ಮೆಷಿನರಿ. What's a plant and machinery as per your trial balance? 50,000 less depreciation at 10%. So here ಮೇಲೆ 10% ಅಂದ್ರೆ 5,000, 45,000 to inner column, 45,000. Next, furniture and fixtures. ಎಷ್ಟಿದೆ? Furniture is 10,000 less depreciation at 10%. 10% on this ಅಂದ್ರೆ 1,000, ಅಲ್ಲಿಗೆ 9,000 to outer column. ಡಿಜಿಟ್ ವೈಸ್ ಬರಿಬೇಕು ನೋಡಿ. ರೈಟ್ ಸೈಡ್ ಅಲೈನ್ಮೆಂಟ್ ಆಗಬೇಕು. ಈ 0 ಕೆಳಗೆ ಈ 0 ಇಲ್ಲಿಗೆ ಬರಬೇಕು. ಇಲ್ಲಿಂದ ಬರೆಯೋದಲ್ಲ 9,000 ಅನ್ನು. ನೆಕ್ಸ್ಟ್ ಆಫೀಸ್ equipment. Office equipment ಎಷ್ಟಿದೆ as per your trial balance? 12,000 less depreciation at 10%. ಎಷ್ಟು ಬರುತ್ತೆ? 1,200, ಅದಕ್ಕೆ 10,800. ಈ ಲೈನಿಗೆ ಸರಿಯಾಗಿ ಬರಬೇಕು. ಕಾರಣ ಗೊತ್ತಾಗ್ತಿದ್ಯಾ ಮಕ್ಕಳೇ? ಹಲೋ ಸ್ಟೂಡೆಂಟ್ಸ್, ಗೊತ್ತಾಗ್ತಿದ್ಯಾ? 10,800. ಈಗ ಎಲ್ಲ ಫಿಕ್ಸೆಡ್ ಅಸೆಟ್ ಅನ್ನ ಆಡ್ ಮಾಡಿ. 47,500, 45,000 ಪ್ಲಸ್ 9,000 ಪ್ಲಸ್ 10,800 ಅಂತಂದ್ರೆ ಒಟ್ಟು ಫಿಕ್ಸೆಡ್ ಅಸೆಟ್ಸ್ ಎಷ್ಟಿದೆ ನಿಮ್ಮ ಹತ್ರ? 1,12,300. 1,12,300. ಸೊ ಈ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಬರಿಬೇಕು ಅಷ್ಟೇ. ಇನ್ವೆಸ್ಟ್ಮೆಂಟ್ಸ್ ನಿಲ್ ಇಲ್ಲ, ಡ್ಯಾಶ್. ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಬ್ಯಾಂಕ್ ಎಫ್ಡಿ ಇಟ್ಟಿದ್ರೆ ಅಥವಾ ಶೇರ್ಸ್ ಅಲ್ಲಿ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬೇರೆಯವರಿಗೆ ನೀವು ಸಾಲ ಕೊಟ್ಟಿದ್ರಿ, ನೀವು ಸಾಲ ತಗೊಂಡ್ರೆ ಇಲ್ಲಿ ಬರುತ್ತೆ, ನೀವು ವಾಪಸ್ ಕೊಡಬೇಕು. ಇಟ್ಸ್ ಅ ಲಯಬಿಲಿಟಿ. ನೀವು ಬೇರೆಯವರಿಗೆ ಏನಾದರೂ ಸಾಲ ಕೊಟ್ಟಿದ್ರೆ ಅದು ಇಲ್ಲಿ ಬರುತ್ತೆ, ಅಥವಾ ಬೇರೆ ಕಂಪನಿ ಶೇರ್ಸ್ ಅಲ್ಲಿ ಹಾಕಿದ್ರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ ಇಲ್ಲಿ ಬರ್ತದೆ. ಸೊ ಅದು ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಇಲ್ಲಿರೋದ್ರಿಂದ ನಿಲ್ ಅಂತ ಹಾಕೋಣ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಒನ್ ಬಿಲ್ಸ್ ರಿಸೀವಬಲ್. ಸೊ ನೀವು ಹಣವನ್ನು ಬಿಲ್ಸ್ ಮುಖಾಂತರ ಇಸ್ಕೊಂಡಿದ್ರೆ ಎಷ್ಟು? 20,000. ಸನ್ರಿ ಡೆಟಾರ್ಸ್. ಸೊ ಸನ್ರಿ ಡೆಟಾರ್ಸ್ ಎಷ್ಟಿದೆ ನಿಮಗೆ? ಕ್ರೆಡಿಟ್ ಸೇಲ್ಸ್ ಮಾಡಿದ್ರ ನಿಮಗೆ ಅವರಿಂದ 40,000 ದುಡ್ಡು ಬರಬೇಕು. ಆದರೆ ಅದರಲ್ಲಿ 5% ಏನು ಮಾಡ್ತಾ ಇದ್ದಾರೆ? ಡೌಟ್ಫುಲ್ ಇದೆ, ಬರದೇ ಇರ್ಬೋದು, ಅಥವಾ ಬಂದ್ರೂ ಬರ್ಬೋದು, ಬರ್ದೇನೂ ಇರ್ಬೋದು, ಒಂಥರ ಸಂಶಯ ಇದೆ. ಸೊ
ಸೊ ಹಾಗಾಗಿ ಅದಕ್ಕೆ ರಿಸರ್ವ್ ಮಾಡಿ ಏನಿದೆ ಅದು ಬರಲ್ಲ ಅಂತ ಆದ್ರೆ ನೀವು ಅದನ್ನು ಲಾಸ್ ಅಂತ ತಗೊಳ್ಬೇಕು. ಅದನ್ನ ಏನ್ ಮಾಡಬೇಕು, ಲೆಸ್ ನ್ಯೂ ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್. ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಪರ್ಸೆಂಟು? ಆಟ್ 5%. ಸೊ 5% ಅಂದರೆ ಎಷ್ಟಾಗುತ್ತೆ ನೋಡಿ. ಸೊ 40,000 ಮೇಲೆ 5% ಅಂತಂದರೆ 2,000 ರುಪೀಸ್ ನಮಗೆ ಬರಲ್ಲ. ಹೌದಾ? ಕ್ಯಾಲ್ಕುಲೇಷನ್ ಅನ್ನು ಮಾಡಿ ತೋರಿಸಿ. ಅಲ್ಲಿಗೆ 38,000 ಮಾತ್ರ ನಾವು ರಿಸೀವ್ ಮಾಡ್ತೀವಿ. 38,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. Closing stock as per your adjustment. So what is the closing stock? 60,000. Digit wise ಬರಿಬೇಕು. Cash in hand. Trial balance ಇದೆ 1,500. Cash at bank. Bank ಅಲ್ಲಿ ಇಟ್ಟಿರೋ ದುಡ್ಡು 4,500. ಸೊ ಪ್ರೀಪೇಡ್ ಇನ್ಶೂರೆನ್ಸ್ ಬಂದಿದೆ. ಪ್ರೀಪೇಡ್ ಇನ್ಶೂರೆನ್ಸ್. ಹೌ ಮಚ್ ಪ್ರೀಪೇಡ್ ಇನ್ಶೂರೆನ್ಸ್? 200 rupees. ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇದಿಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1,24,200 ಬರುತ್ತೆ. 1,24,200. ಈಗ ಇದೆರಡನ್ನು ಆ್ಯಡ್ ಮಾಡಿ. 5 6 2,36,500 ಬರುತ್ತೆ. ದಿಸ್ ಇಸ್ ಅ ಟೋಟಲ್ ಅಸೆಟ್ಸ್. ನೋಡಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು. ಕರೆಕ್ಟಾ? ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಎಷ್ಟಿದೆ? 2,36,500. ಸೊ ಇಲ್ಲಿ ಎಷ್ಟಿದೆ? 2,36,500. ಸೊ ಇಲ್ಲಿ ನೀವು ಬಂದ ಸ್ಟೂಡೆಂಟ್ಸ್ ಬಂದಿದೆಯಾ ಟೋಟಲ್ಲು? ಹಲೋ, ಬಂದಿದೆ ಅಲ್ವಾ? ಸೊ ಇಲ್ಲಿ ನೀವು ನೆನ್ನೆ ಮಾಡಿದ್ಮೇಲೆ ಎಕ್ಸ್ಪ್ಲನೇಷನ್ ಮಾಡಿ ಆರೋ ಮಾರ್ಕ್ ಮಾಡಿ ತೋರಿಸಿದ್ಮೇಲೆ ಅದು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇವತ್ತು ಆ ಲೆಕ್ಕಕ್ಕೆ ನಾನು ಇವತ್ತು ಬರೆದಿದ್ದೀನಲ್ಲ ಅಷ್ಟು ಬರೆದ್ರೆ ಸಾಕು, ಬೇರೆ ಏನಿಲ್ಲ. ಅಲ್ಲಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಬರೆದ್ರೆ ಸಾಕು. ಇಷ್ಟು ಬರೆದ್ರೆ ಯು ಗಾಟ್ 15 ಮಾರ್ಕ್ಸ್. ಓಕೆ, ಸೊ ಕ್ಲೋಸ್ ಮಾಡೋಣ. ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ಡೌಟ್ಸ್ ಇದೆಯಾ? ಹಲೋ, ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ, ಹೇಳ್ಬಿಡ್ತೀನಿ. ಇನ್ನೊಂದು 2 ನಿಮಿಷ ಇದೆ. ಹಾ ಹೇಳು. ಗ್ರಾಸ್ ಪ್ರಾಫಿಟ್ ಏನ್ ಡಿಫ್ರೆನ್ಸ್